ಧನುರ್ರಾಶಿ ನಿಮ್ಮ ಮನೆಯ ಸದಸ್ಯರ ಮೇಲೆ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರಿಂದ ಏನೋ ಒಂದು ರೀತಿಯ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅವ್ರು ನಡ್ಕೊಳ್ತಕ್ಕಂತಹ ರೀತಿಯ ಆಡುವ ಮಾತು ಅಥವಾ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮ್ಮ ಮನೆಗೆ ಬಂದಾಗ ಕುಟುಂಬ ಸದಸ್ಯರು ನಡ್ಕೊಳ್ತಕ್ಕಂತಹ ರೀತಿಯನ್ನು ನೋಡಿ, ಆಡುವ ಮಾತುಗಳನ್ನು ನೋಡಿ ಆ ತೀರ್ಮಾನಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ. ಆದರೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಕಾಣೋದಿಲ್ಲ. ಸಾಲದ ವಹಿವಾಟನ್ನು ಈ ದಿವಸ ಮಾಡಬೇಡಿ. ಸಾಲ ಮಾಡುವಂಥದ್ದು, ಬೇರೆಯವರಿಗೆ ಸಾಲ ಕೊಡಿಸುವಂಥದ್ದು ಅಥವಾ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ನನಗೆ ಗೊತ್ತಿದೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಏನೂ ಬೇಡ ಅಂತ ಹೇಳಿ ಅರ್ಥ. ಚೀಟಿ ವ್ಯವಹಾರ ಮಾಡ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಕಾನೂನಿನ ಚೌಕಟ್ಟನ್ನು ಮೀರಿದರೆ ತೊಂದರೆ ಕಟ್ಟಿಟ್ಟ ಬುತ್ತಿ, ಅದು ಗೊತ್ತಿರಲಿ. ದಿನ ಮಾತ್ರ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸ್ತಕ್ಕಂತಹ ಪ್ರಯತ್ನ, ಹಾಗೆ ಬೇರೆಯವರನ್ನೇ ತಪ್ಪಿತಸ್ಥರನ್ನಾಗಿ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ, ಅದು ಬೇಡ. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ದೂಷಿಸುವವರನ್ನ ಹೊಗಳುವವರನ್ನ ಕುಟುಂಬ ಸದಸ್ಯರ ಕೆಂಗಣ್ಣಿಗೆ ಗುರಿ ಮಾಡ್ತೀರಿ. ಯಾರು ನಿಮ್ಮನ್ನು ದೂಷಣೆ ಮಾಡ್ತಾರೋ, ಯಾರು ನಿಮ್ಮನ್ನು ಹೊಗಳ್ತಾರೋ ಇವರೆಲ್ಲರೂ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಹೊಗಳೋರನ್ನ ಕಂಡರೂ ಆಗೋದಿಲ್ಲ, ಬೈಯೋರನ್ನ ಕಂಡರೂ ಆಗೋದಿಲ್ಲ. ಒಟ್ಟಾರೆ ನಿಮ್ಮ ಸ್ನೇಹಿತ ವರ್ಗವನ್ನು ಇಡೀ ಕುಟುಂಬ ಧಿಕ್ಕರಿಸುತ್ತೆ, ದ್ವೇಷ ಮಾಡುತ್ತೆ ಅಂತ ಅರ್ಥ. ಶಿವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ವಿದ್ಯಾರ್ಥಿಗಳು ಪರಸ್ಪರ ಜಗಳ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಎದುರಾಗಬಹುದು. ಜಗಳ ಯಾವುದಕ್ಕೂ ಪರಿಹಾರ ಅಲ್ಲ. ಅದರಿಂದ ಸಾಮರಸ್ಯದಿಂದ ನಿಮ್ಮ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದು. ಕುಟುಂಬದವರು ಬೇರೆಯವರಿಂದ ನಿಮಗೆ ತಿಳುವಳಿಕೆ ಹೇಳಿಸ್ತಾರೆ. ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಮನೆಯಲ್ಲಿ ಹಿರಿಯರು, ತಂದೆ ತಾಯಿಗಳು, ಪೋಷಕರು ಏನೇ ತಿಳುವಳಿಕೆ ಹೇಳಿ ಅದಕ್ಕೊಂದು ಗೌರವ ಇರುತ್ತೆ. ಬೇರೆಯವರು ಬಂದು ನಿಮ್ಮ ಪೋಷಕರ ಎದುರುಗಡೆ ನಿಮಗೆ ತಿಳುವಳಿಕೆಯನ್ನು ಹೇಳ್ತಾರೆ ಅಂತಾದರೆ ದೊಡ್ಡದಾದಂತಹ ಅವಮಾನ ಅದು. ಅದನ್ನು ಆಲೋಚನೆ ಮಾಡಿ. ಸಮಯದ ಬಗ್ಗೆ ತಾತ್ಸಾರ ಇರತಕ್ಕಂಥವರು ಅವಕಾಶ ವಂಚಿತರಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಸಮಯ ಕಳೆದೋಯ್ತು ಅಂತಾದರೆ ನಿಮಗೆ ಸಿಕ್ಕಂತಹ ಅವಕಾಶ ಮತ್ತೆ ಸಿಕ್ಕತ್ತೆ ಅಂತ ಹೇಳಕ್ಕೆ ಬರುವುದಿಲ್ಲ. ಅವಕಾಶವನ್ನು ಕಳ್ಕೊಳ್ತೀರಿ ಅಂತ ಅರ್ಥ. ವಿದ್ಯಾರ್ಥಿಗಳು ಓದಿನ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮನಸ್ಸನ್ನು ಏಕಾಗ್ರತೆಯಾಗಿಟ್ಟುಕೊಂಡು ಕೆಲಸವನ್ನು ಮಾಡಿದರೆ ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರ ಮನಸ್ಸಿಗೆ ನೀವು ನೋವನ್ನು ಮಾಡಬಹುದು. ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಇರಲಿ. ಬೇರೆಯವರ ಮನಸ್ಸು ನೊಂದು ಬಿಟ್ಟರೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರೋದಕ್ಕೆ ಕಷ್ಟವಾದೀತು. ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿ. ಕಳೆದಂತಹ ಸಮಯ ಮತ್ತೆ ಸಿಕ್ಕಲಾರದು ಅಂತಕ್ಕಂತಹದ್ದು. ಸದ್ಗುರು ಶ್ರೀಧರ ಸ್ವಾಮಿಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಸದ್ಗುರುಗಳ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರಲಿ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ಕುಂಭರಾಶಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಆದರೆ ನಿಮ್ಮ ಪರಿಶ್ರಮ ಜೊತೆಗೆ ಪ್ರಾಮಾಣಿಕತೆ ನಿಮ್ಮನ್ನು ಕೈ ಹಿಡಿತಕ್ಕಂತಹದ್ದಾಗತ್ತೆ. ಈ ದಿವಸ ನಿಮಗೆ ಒಂದಷ್ಟು ಸಮಾಧಾನ, ಬೇಸರ ಎಲ್ಲವೂ ಕೂಡ ಆಗುವಂಥದ್ದು. ಒಂದಷ್ಟು ಕೆಲಸಗಳಲ್ಲಿ, ಒಂದಷ್ಟು ವಿಚಾರಗಳಲ್ಲಿ ಸಮಾಧಾನ ಸಿಕ್ಕಿದರೆ ಮತ್ತೊಂದಷ್ಟು ಕೆಲಸಗಳು, ಮತ್ತೊಂದಷ್ಟು ವಿಚಾರಗಳು ನಿಮ್ಮ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಕುಟುಂಬ ಸದಸ್ಯರ ಕಡೆ ಗಮನವನ್ನು ಕೊಡೋಕ್ಕಾಗ್ದಲೇ ಅವರ ಸಿಟ್ಟಿಗೆ ನೀವು ಬಲಿಯಾಗ್ತೀರಿ. ಇದರ ಅರ್ಥ ಅವರನ್ನು ಸಮಾಧಾನ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನು ಮಾತಾಡಿಸಿದರೆ, ನಿಮ್ಮನ್ನು ನೋಡಿದರೆ ಅವರಿಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅತಿಯಾದಂತಹ ಕೆಲಸದ ಒತ್ತಡದಿಂದ ಆಯಾಸ ಆಗಬಹುದು. ಆದರೆ ಮನೆಯವರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಬೇರೆಯವರ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಮಗ್ನರಾಗಿರ್ತೀರಿ. ಹಾಗಾಗಿ ಕುಟುಂಬದವರಿಗೆ ಸಿಟ್ಟು ಬರ್ತಕ್ಕಂಥದ್ದು. ನಿಮ್ಮ ಕುಟುಂಬದ ಕಡೆ ಒಂದಷ್ಟಾದರೂ ಗಮನವನ್ನು ಕೊಡಬೇಕು. ಮನೆಯಲ್ಲಿ ಶಿಸ್ತಿನ ವಾತಾವರಣವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಒಳಿತು. ಮನೆಯಲ್ಲಿ ಹೆಂಡತಿ, ಮಕ್ಕಳು ಅಥವಾ ಗಂಡ ಮಕ್ಕಳು ಎಲ್ಲರೂ ಕೂಡ ದೂಷಣೆ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಆ ಗಣಪತಿಯ ಅನುಗ್ರಹದಿಂದ ಎಲ್ಲವೂ ನಿರ್ವಿಘ್ನವಾಗಿ ನಡೀಲಿ. ಗಣಪತಿಯಿಂದ ನಿಮಗೆ ಸದಾ ರಕ್ಷಣೆ ದೊರಕಲಿ. ಶುಭವಾಗಿ.
ಕೊನೆಯದಾಗಿ ಮೀನರಾಶಿ, ನಿಮ್ಮ ಮೇಲಿರ್ತಕ್ಕಂತಹ ಒತ್ತಡವನ್ನು ಬೇರೆಯವರ ಮೇಲೆ ಹೇರಿ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ನಿಮಗೆ ಆ ಒಂದು ಒತ್ತಡ ಇದೆ ಅಂತಾದರೆ ಬೇರೆಯವರಿಗೆ ಯಾಕೆ ತೊಂದರೆ ಕೊಡ್ತೀರಿ ಅನ್ನೋದು ಪ್ರಶ್ನೆಯಾಗುತ್ತೆ. ಹೊರಗೆ ಸೇವನೆ ಮಾಡಿದಂತಹ ಆಹಾರದಿಂದ ತೊಂದರೆಯಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತೀರಿ. ಮನೆಯಿಂದ ಹೊರಗಡೆ ಹೋಗುವಾಗ ಆಹಾರ ಸೇವನೆಯನ್ನು ಹೊರಗಡೆ ಮಾಡ್ತಕ್ಕಂತಹದ್ದು ಬೇಡ ಅನ್ನುವಂಥದ್ದು ಎಚ್ಚರಿಕೆ. ಅನಿವಾರ್ಯಗಳು ಕೆಲವಿರುತ್ತೆ, ಆದರೆ ನಿಮ್ಮ ಆರೋಗ್ಯಕ್ಕೆ ಮೀರಿದಂತಹ ಯಾವ ವಿಷಯವೂ ಕೂಡ ಮುಖ್ಯ ಆಗಿರುವುದಿಲ್ಲ. ಮಾನಸಿಕವಾಗಿ ಹಲವಾರು ವ್ಯತ್ಯಾಸಗಳು ಉಂಟಾಗತ್ತೆ. ಒಂದೇ ರೀತಿಯಲ್ಲಿ ಈ ದಿವಸ ಇರಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ತುಂಬ ಕಷ್ಟ ಇದೆ. ಮತ್ತೆ ಮತ್ತೆ ತಪಸ್ಸಿನ ಹಾಗೆ ಅದನ್ನು ಅನುಸರಿಸಬೇಕಾದಂಥದ್ದಿರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗದೇ ಇರುವ ಹಾಗೆ ಪ್ರಯತ್ನಪೂರ್ವಕವಾಗಿ ನೋಡಿಕೊಳ್ಬೇಕಾದಂಥದ್ದು. ಹಣ ಹೆಚ್ಚು ಖರ್ಚಾಗ್ತಕ್ಕಂತಹ ದಿವಸ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ಬೇಕಾದಂತಹ ದಿವಸವಾಗುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ಒಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.